ಓಕೆ, ಇನ್ನು ರಾಜ್ಯದಲ್ಲಿ ದಿನನಿತ್ಯ ಎನ್ನುವಂತೆ ರೋಡ್ ರಾಬರಿ, ATM ರಾಬರಿ ಕೃತ್ಯಗಳು ನಡೀತಾ ಇದೆ. ಸರ್ಕಾರವಾಗಲಿ ಪೊಲೀಸರಾಗಲಿ ಅವರಿಗೆ ಭಯ ಇದ್ದಂತೆ ಕಾಣ್ತಾ ಇಲ್ಲ. ಕಳ್ಳಕಾಕರಿಗೆ ನನಗೆ ಜೀವ ಭಯ ಕಾಡ್ತಾ ಇದೆ ಅಂತೇಳಿ ಓರ್ವ ಶಾಸಕಿ ಪಾಪ ಹೆಣ್ಮಗಳು ಹೇಳ್ತಾ ಇದ್ದಾರೆ. ಒಂದು ರಿಪೋರ್ಟ್ ನೋಡಿ. ಕರ್ನಾಟಕದಲ್ಲಿ ಶಾಸಕಿಗೆ ಜೀವ ಭಯ. ಗೃಹ ಸಚಿವರೇ ಜನಸಾಮಾನ್ಯರ ಗತಿ ಏನು? ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಮೂವರು ಅಪರಿಚಿತರಿಂದ ಶಾಸಕಿಗೆ ಜೀವ ಭಯ ಕಾಡುತ್ತಿದ್ದಂತೆ ದೇವದುರ್ಗ ಪೊಲೀಸ್ ಕಾಲೋನಿಯಲ್ಲಿ ಇರುವ ದೇವದುರ್ಗ ಶಾಸಕಿ ಮನೆಗೆ ಅಪರಿಚಿತರು ನುಗ್ಗಿದ ಬೆನ್ನಲ್ಲಿಯೇ ಈ ಆತಂಕ ಶುರುವಾಗಿದೆ. ಜನವರಿ 23ರ ಮಧ್ಯರಾತ್ರಿ ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ಮೂವರು ಆಗಂತಕರು ನುಗ್ಗಿದ್ರಂತೆ. ಅವರ ಉದ್ದೇಶ ಏನಾಗಿತ್ತು ಅನ್ನೋದಂತೂ ಗೊತ್ತಿಲ್ಲ. ಆದ್ರೆ ಅಕ್ಕಪಕ್ಕದ ಮನೆಯವರು ಕೂಗಿದ್ದಕ್ಕೆ ಓಡಿ ಹೋದ್ರಂತೆ. ನಾನು ಅವತ್ತು ಸಂಜೆವರೆಗೆ ಎಲ್ಲ ಕಾರ್ಯಕ್ರಮಗಳು ಮುಗಿಸೋಣ ಮನೆಗೆ ಬಂದು ನಾನು ಮೇಲ್ ರೂಮ್ನಲ್ಲಿ ನಾನು ಮಲಗಿದಂಥ ಸಂದರ್ಭದಲ್ಲಿ ಯಾರೋ ರಾತ್ರಿ 11:30ರಿಂದ 12 ಗಂಟೆ ಒಳಗಡೆ ಒಬ್ಬರು 3 ಜನ ಅಪರಿಚಿತರು ಬಂದು ಕಿಟಕಿಯಲ್ಲಿ ನಿಂತಿದ್ರಂತೇಳಿ ನಮ್ಮ ಹುಡುಗರು ನನ್ನ ಜೊತೆಲಿರೋಂಥ ನಮ್ಮ ಮನೆಯವರೆಲ್ಲ ನೋಡಿ ಅವರು ತಕ್ಷಣವೇ ಪೊಲೀಸಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ನಮ್ಮ PUರಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ಅವರು ಕೂಡ 112ಕ್ಕೆ ಇನ್ಫಾರ್ಮೇಷನ್ ಮಾಡ್ಯಾರ. ಅದಾದಮೇಲೆ ಅವರು ಮೇಲಿಂದ ಹಿಂದ್ಗಡೆಯಿಂದ ಜಿಗಿದು ಅವರು ಹೋಗ್ಯಾರ ಅನ್ನೋಂಥ ಮಾಹಿತಿ ನನಗೆ ಬೆಳಗ್ಗೆ ಗೊತ್ತಾಗಿರೋದು. ಒಬ್ಬ ಶಾಸಕರಿಗೆ ಈ ಗತಿಯಾದ್ರೆ ಸಾಮಾನ್ಯ ಜನರ ಗತಿ ಏನು? ಜನರ ಚಿಂತೆ ನನಗೆ ಕಾಡ್ತಿದೆ. ಆಸ್ಪತ್ರೆಯಲ್ಲಿ ಕಳ್ಳತನ ಆಯಿತು, ವಾಕಿಂಗ್ ಹೋದ ವ್ಯಕ್ತಿ ಮೇಲೆ ಹಲ್ಲೆ ಆಯಿತು. ನನಗೆ ನಿಜವಾಗ್ಲೂ ರಕ್ಷಣೆ ಬೇಕಾಗಿದೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಬೇಕು. ಪೊಲೀಸರು ಭದ್ರತೆ ನೀಡಲು ಮೀನಾಮೇಷ ಎಣಿಸುತ್ತಿದ್ದಾರೆ ಅಂತ ಕರೆಮ್ಮ ನಾಯಕ್ ಕಿಡಿಕಾರಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಇನ್ನು ರಾಜ್ಯ ಬಿಜೆಪಿ ನಾಯಕತ್ವದ ವಿರುದ್ಧ ಯತ್ನಾಳ್ ಟೀಮ್ ಅಸಮಾಧಾನ ಹೊರಹಾಕಿದ ಬೆನ್ನಲ್ಲೇ ಮಾಜಿ CM DV ಸದಾನಂದಗೌಡ ಕೂಡ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಪಕ್ಷದಲ್ಲಿನ ಅತೃಪ್ತ ನಾಯಕರನ್ನು ವಿಶ್ವಾಸಕ್ಕೆ ಪಡೆಯಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳಿದರು. ಅಧಿಕೃತವಾದ ರಾಜ್ಯಾಧ್ಯಕ್ಷರು ಈಗಿನ ಚುನಾವಣೆಯ ಪ್ರಕ್ರಿಯೆಯ ನಂತರ ಆಗಬೇಕಾದ್ದು. ರಾಜ್ಯಾಧ್ಯಕ್ಷರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭಗಳಲ್ಲಿ ಒಂದು ರೀತಿ ಅತೃಪ್ತರ ಗುಂಪಿದೆ ಅಲ್ಲ, ಅದನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಯಾರು ನಾವು ಮಾಧ್ಯಮಗಳಿಗೆ ಇವತ್ತು ನಮ್ಮ ಆಹಾರ ಸಿಕ್ಕುವುದೇ ನಮ್ಮ ವಿಫಲತೆ, ಅದು ಮಾಧ್ಯಮಗಳಿಗೆ ಸಿಕ್ಕುವಂಥ ಆಹಾರ. ಓಕೆ, ಇನ್ನು ರಾಜ್ಯದಲ್ಲಿ ದಿನನಿತ್ಯ ಎನ್ನುವಂತೆ ರೋಡ್ ರಾಬರಿ, ATM ರಾಬರಿ ಕೃತ್ಯಗಳು ನಡೀತಾ ಇದೆ. ಸರ್ಕಾರವಾಗಲಿ ಪೊಲೀಸರಾಗಲಿ ಅವರಿಗೆ ಭಯ ಇದ್ದಂತೆ ಕಾಣ್ತಾ ಇಲ್ಲ. ಕಳ್ಳಕಾಕರಿಗೆ ನನಗೆ ಜೀವ ಭಯ ಕಾಡ್ತಾ ಇದೆ ಅಂತೇಳಿ ಓರ್ವ ಶಾಸಕಿ ಪಾಪ ಹೆಣ್ಮಗಳು ಹೇಳ್ತಾ ಇದ್ದಾರೆ. ಒಂದು ರಿಪೋರ್ಟ್ ನೋಡಿ. ಕರ್ನಾಟಕದಲ್ಲಿ ಶಾಸಕಿಗೆ ಜೀವ ಭಯ. ಗೃಹ ಸಚಿವರೇ ಜನಸಾಮಾನ್ಯರ ಗತಿ ಏನು? ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಮೂವರು ಅಪರಿಚಿತರಿಂದ ಶಾಸಕಿಗೆ ಜೀವ ಭಯ ಕಾಡುತ್ತಿದ್ದಂತೆ ದೇವದುರ್ಗ ಪೊಲೀಸ್ ಕಾಲೋನಿಯಲ್ಲಿ ಇರುವ ದೇವದುರ್ಗ ಶಾಸಕಿ ಮನೆಗೆ ಅಪರಿಚಿತರು ನುಗ್ಗಿದ ಬೆನ್ನಲ್ಲಿಯೇ ಈ ಆತಂಕ ಶುರುವಾಗಿದೆ. ಜನವರಿ 23ರ ಮಧ್ಯರಾತ್ರಿ ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ಮೂವರು ಆಗಂತಕರು ನುಗ್ಗಿದ್ರಂತೆ. ಅವರ ಉದ್ದೇಶ ಏನಾಗಿತ್ತು ಅನ್ನೋದಂತೂ ಗೊತ್ತಿಲ್ಲ. ಆದ್ರೆ ಅಕ್ಕಪಕ್ಕದ ಮನೆಯವರು ಕೂಗಿದ್ದಕ್ಕೆ ಓಡಿ ಹೋದ್ರಂತೆ. ನಾನು ಅವತ್ತು ಸಂಜೆವರೆಗೆ ಎಲ್ಲ ಕಾರ್ಯಕ್ರಮಗಳು ಮುಗಿಸೋಣ ಮನೆಗೆ ಬಂದು ನಾನು ಮೇಲ್ ರೂಮ್ನಲ್ಲಿ ನಾನು ಮಲಗಿದಂಥ ಸಂದರ್ಭದಲ್ಲಿ ಯಾರೋ ರಾತ್ರಿ 11:30ರಿಂದ 12 ಗಂಟೆ ಒಳಗಡೆ ಒಬ್ಬರು 3 ಜನ ಅಪರಿಚಿತರು ಬಂದು ಕಿಟಕಿಯಲ್ಲಿ ನಿಂತಿದ್ರಂತೇಳಿ ನಮ್ಮ ಹುಡುಗರು ನನ್ನ ಜೊತೆಲಿರೋಂಥ ನಮ್ಮ ಮನೆಯವರೆಲ್ಲ ನೋಡಿ ಅವರು ತಕ್ಷಣವೇ ಪೊಲೀಸಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ನಮ್ಮ PUರಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ಅವರು ಕೂಡ 112ಕ್ಕೆ ಇನ್ಫಾರ್ಮೇಷನ್ ಮಾಡ್ಯಾರ. ಅದಾದಮೇಲೆ ಅವರು ಮೇಲಿಂದ ಹಿಂದ್ಗಡೆಯಿಂದ ಜಿಗಿದು ಅವರು ಹೋಗ್ಯಾರ ಅನ್ನೋಂಥ ಮಾಹಿತಿ ನನಗೆ ಬೆಳಗ್ಗೆ ಗೊತ್ತಾಗಿರೋದು.
ಒಬ್ಬ ಶಾಸಕರಿಗೆ ಈ ಗತಿಯಾದ್ರೆ ಸಾಮಾನ್ಯ ಜನರ ಗತಿಯೇನು? ಜನರ ಚಿಂತೆ ನನಗೆ ಕಾಡ್ತಿದೆ. ಆಸ್ಪತ್ರೆಯಲ್ಲಿ ಕಳ್ಳತನ ಆಯ್ತು, ವಾಕಿಂಗ್ ಹೋದ ವ್ಯಕ್ತಿ ಮೇಲೆ ಹಲ್ಲೆ ಆಯ್ತು. ನನಗೆ ನಿಜವಾಗ್ಲೂ ರಕ್ಷಣೆ ಬೇಕಾಗಿದೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಬೇಕು. ಪೊಲೀಸರು ಭದ್ರತೆ ನೀಡಲು ಮೀನಾಮೇಷ ಎಣಿಸುತ್ತಿದ್ದಾರೆ ಅಂತ ಕರೆಮ್ಮ ನಾಯಕ್ ಕಿಡಿಕಾರಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಇನ್ನು ರಾಜ್ಯ ಬಿಜೆಪಿ ನಾಯಕತ್ವದ ವಿರುದ್ಧ ಯತ್ನಾಳ್ ಟೀಮ್ ಅಸಮಾಧಾನ ಹೊರಹಾಕಿದ ಬೆನ್ನಲ್ಲೇ ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ಕೂಡ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಪಕ್ಷದಲ್ಲಿನ ಅತೃಪ್ತ ನಾಯಕರನ್ನು ವಿಶ್ವಾಸಕ್ಕೆ ಪಡೆಯಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳಿದರು. ಅಧಿಕೃತವಾದ ರಾಜ್ಯಾಧ್ಯಕ್ಷರು ಈಗಿನ ಚುನಾವಣೆಯ ಪ್ರಕ್ರಿಯೆಯ ನಂತರ ಆಗಬೇಕಾದ್ದು. ರಾಜ್ಯಾಧ್ಯಕ್ಷರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭಗಳಲ್ಲಿ ಒಂದು ರೀತಿ ಅತೃಪ್ತರ ಗುಂಪಿದೆ ಅಲ್ಲ, ಅದನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಯಾರು ನಾವು ಮಾಧ್ಯಮಗಳಿಗೆ ಇವತ್ತು ನಮ್ಮ ಆಹಾರ ಸಿಕ್ಕುವುದೇ ನಮ್ಮ ವಿಫಲತೆ, ಅದು ಮಾಧ್ಯಮಗಳಿಗೆ ಸಿಕ್ಕುವಂಥ ಆಹಾರ. ಓಕೆ, ಇನ್ನು ರಾಜ್ಯದಲ್ಲಿ ದಿನನಿತ್ಯ ಎನ್ನುವಂತೆ ರೋಡ್ ರಾಬರಿ, ATM ರಾಬರಿ ಕೃತ್ಯಗಳು ನಡೀತಾ ಇದೆ. ಸರ್ಕಾರವಾಗಲಿ ಪೊಲೀಸರಾಗಲಿ ಅವರಿಗೆ ಭಯ ಇದ್ದಂತೆ ಕಾಣ್ತಾ ಇಲ್ಲ ಕಳ್ಳಕಾಕರಿಗೆ. ನನಗೆ ಜೀವ ಭಯ ಕಾಡ್ತಾ ಇದೆ ಅಂತೇಳಿ ಓರ್ವ ಶಾಸಕಿ ಪಾಪ ಹೆಣ್ಣುಮಗಳು ಹೇಳ್ತಾ ಇದ್ದಾರೆ. ಒಂದು ರಿಪೋರ್ಟ್ ನೋಡಿ. ಕರ್ನಾಟಕದಲ್ಲಿ ಶಾಸಕಿಗೆ ಜೀವ ಭಯ. ಗೃಹ ಸಚಿವರೇ ಜನಸಾಮಾನ್ಯರ ಗತಿ ಏನು? ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಮೂವರು ಅಪರಿಚಿತರಿಂದ ಶಾಸಕಿಗೆ ಜೀವ ಭಯ ಕಾಡುತ್ತಿದ್ದಂತೆ ದೇವದುರ್ಗ ಪೊಲೀಸ್ ಕಾಲೋನಿಯಲ್ಲಿ ಇರುವ ದೇವದುರ್ಗ ಶಾಸಕಿ ಮನೆಗೆ ಅಪರಿಚಿತರು ನುಗ್ಗಿದ ಬೆನ್ನಲ್ಲಿಯೇ ಈ ಆತಂಕ ಶುರುವಾಗಿದೆ. ಜನವರಿ 23ರ ಮಧ್ಯರಾತ್ರಿ ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ಮೂವರು ಆಗಂತಕರು ನುಗ್ಗಿದ್ರಂತೆ. ಅವರ ಉದ್ದೇಶ ಏನಾಗಿತ್ತು ಅನ್ನೋದಂತೂ ಗೊತ್ತಿಲ್ಲ. ಆದರೆ ಅಕ್ಕಪಕ್ಕದ ಮನೆಯವರು ಕೂಗಿದ್ದಕ್ಕೆ ಓಡಿ ಹೋದ್ರಂತೆ. ನಾನು ಅವತ್ತು ಸಂಜೆವರೆಗೆ ಎಲ್ಲ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ. ಬಂದು ನಾನು ಮೇಲ್ ರೂಮ್ನಲ್ಲಿ ನಾನು ಮಲಗಿದಂಥ ಸಂದರ್ಭದಲ್ಲಿ ಯಾರೋ ರಾತ್ರಿ 11:30ರಿಂದ 12 ಗಂಟೆ ಒಳಗಡೆ ಒಬ್ಬರು 3 ಜನ ಅಪರಿಚಿತರು ಬಂದು ಕಿಟಕಿಯಲ್ಲಿ ನಿಂತಿದ್ರು ಅಂತೇಳಿ ನಮ್ಮ ಹುಡುಗರು ನನ್ನ ಜೊತೆಲಿರೋಂಥ ನಮ್ಮ ಮನೆಯವರೆಲ್ಲ ನೋಡಿ ಅವರು ತಕ್ಷಣವೇ ಪೊಲೀಸಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ನಮ್ಮ ಪಿಯವರಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ಅವರು ಕೂಡ 112ಕ್ಕೆ ಇನ್ಫಾರ್ಮೇಷನ್ ಮಾಡ್ಯಾರ. ಅದಾದಮೇಲೆ ಅವರು ಮ್ಯಾಳಿಗೆ ಮೇಲಿಂದ ಹಿಂದ್ಗಡೆಯಿಂದ ಜಿಗಿದು ಅವರು ಹೋಗ್ಯಾರ ಅನ್ನೋಂಥ ಮಾಹಿತಿ ನನಗೆ ಬೆಳಗ್ಗೆ ಗೊತ್ತಾಗಿರೋದು. ಒಬ್ಬ ಶಾಸಕರಿಗೆ ಈ ಗತಿಯಾದರೆ ಸಾಮಾನ್ಯ ಜನರ ಗತಿಯೇನು? ಜನರ ಚಿಂತೆ ನನಗೆ ಕಾಡ್ತಿದೆ. ಆಸ್ಪತ್ರೆಯಲ್ಲಿ ಕಳ್ಳತನ ಆಯಿತು, ವಾಕಿಂಗ್ ಹೋದ ವ್ಯಕ್ತಿ ಮೇಲೆ ಹಲ್ಲೆ ಆಯಿತು. ನನಗೆ ನಿಜವಾಗ್ಲೂ ರಕ್ಷಣೆ ಬೇಕಾಗಿದೆ. ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗಬೇಕು. ಪೊಲೀಸರು ಭದ್ರತೆ ನೀಡಲು ಮೀನಾಮೇಷ ಎಣಿಸುತ್ತಿದ್ದಾರೆ ಅಂತ ಕರೆಮ್ಮ ನಾಯಕ್ ಕಿಡಿಕಾರಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ಇನ್ನು ರಾಜ್ಯ ಬಿಜೆಪಿ ನಾಯಕತ್ವದ ವಿರುದ್ಧ ಯತ್ನಾಳ್ ಟೀಮ್ ಅಸಮಾಧಾನ ಹೊರಹಾಕಿದ ಬೆನ್ನಲ್ಲೇ ಮಾಜಿ ಸಿಎಂ ಡಿ ವಿ ಸದಾನಂದಗೌಡ ಕೂಡ ವಿಜೇಂದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ, ಪಕ್ಷದಲ್ಲಿನ ಅತೃಪ್ತ ನಾಯಕರನ್ನು ವಿಶ್ವಾಸಕ್ಕೆ ಪಡೆಯಲು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತ ಹೇಳಿದರು. ಅಧಿಕೃತವಾದ ರಾಜ್ಯಾಧ್ಯಕ್ಷರು ಈಗಿನ ಚುನಾವಣೆಯ ಪ್ರಕ್ರಿಯೆಯ ನಂತರ ಆಗಬೇಕಾದ್ದು. ರಾಜ್ಯಾಧ್ಯಕ್ಷರು ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವಂಥ ಸಂದರ್ಭಗಳಲ್ಲಿ ಒಂದು ರೀತಿ ಅತೃಪ್ತರ ಗುಂಪಿದೆ ಅಲ್ಲ, ಅದನ್ನು ವಿಶ್ವಾಸಕ್ಕೆ ತಗೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಅದರಲ್ಲಿ ಯಾರು ನಾವು ಮಾಧ್ಯಮಗಳಿಗೆ ಇವತ್ತು ನಮ್ಮ ಆಹಾರ ಸಿಕ್ಕುವುದೇ ನಮ್ಮ ವಿಫಲತೆ, ಅದು ಮಾಧ್ಯಮಗಳಿಗೆ ಸಿಕ್ಕುವಂಥ ಆಹಾರ.